ಆರ್ ಯು ರೆಡಿ? ಯಾವ ಸಮಸ್ಯೆ ಇರುವ ವ್ಯಕ್ತಿ ಬಾದಾಮಿಯನ್ನು ತಿನ್ನಲೇಬಾರದು? ಆಪ್ಷನ್ಸ್: ಎ ಮಲಬದ್ಧತೆ, ಬಿ IBP, ಸಿ ಲೋ BP, ಡಿ ಅಲ್ಸರ್. ಸರಿಯಾದ ಉತ್ತರ ಆಪ್ಷನ್ ಬಿ IBP. ವೀಕ್ಷಕರೇ, BP ಸಮಸ್ಯೆಯಿಂದ ಬಳಲುತ್ತಿರುವವರು ಬಾದಾಮಿಯನ್ನು ಯಾವುದೇ ಕಾರಣಕ್ಕೂ ಸೇವಿಸಲೇಬಾರದು. ಅಧಿಕ ರಕ್ತದೊತ್ತಡ ಕಾಯಿಲೆಗೆ ಔಷಧಿ ತೆಗೆದುಕೊಳ್ಳುತ್ತಿರುವವರು ಬಾದಾಮಿ ಸೇವಿಸಿದರೆ ಆರೋಗ್ಯಕ್ಕೆ ತುಂಬಾ ಹಾನಿಯಾಗುವ ಸಾಧ್ಯತೆ ಇದೆ. ರಾತ್ರಿ ವೇಳೆ ತಣ್ಣೀರಿನಿಂದ ಸ್ನಾನ ಮಾಡಿದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಹೃದಯಾಘಾತ, ಬಿ ಉತ್ತಮ ನಿದ್ರೆ, ಸಿ ದೇಹ ಶುದ್ಧ, ಡಿ ಒತ್ತಡ ಕಡಿಮೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಸಿ ಮತ್ತು ಡಿ. ವೀಕ್ಷಕರೇ, ಕೆಲವರಿಗೆ ರಾತ್ರಿ ವೇಳೆ ಸ್ನಾನ ಮಾಡಿ ಮಲಗುವ ಅಭ್ಯಾಸ ಇರುತ್ತದೆ. ಹೀಗಾಗಿ ರಾತ್ರಿ ಮಲಗುವ ಮುನ್ನ ಸ್ನಾನ ಮಾಡುವುದು ನಿಜಕ್ಕೂ ಆರೋಗ್ಯಕ್ಕೆ ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ. ಬೇಸಿಗೆಯಲ್ಲಿ ರಾತ್ರಿ ಸ್ನಾನ ಮಾಡುವುದು ತುಂಬ ಪ್ರಯೋಜನಕಾರಿ ಎನ್ನುತ್ತಾರೆ ಆರೋಗ್ಯ ತಜ್ಞರು. ದಿನವಿಡೀ ಬೆವರು, ಕೊಳಕು ಮತ್ತು ವಿಷಗಳು ಮಾನವನ ದೇಹದಲ್ಲಿ ಸಂಗ್ರಹಗೊಳ್ಳುತ್ತದೆ. ಇದು ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು. ಹಾಗಾಗಿ ರಾತ್ರಿ ಸ್ನಾನ ಮಾಡುವುದರಿಂದ ನಮ್ಮ ದೇಹ ಶುದ್ಧವಾಗುತ್ತದೆ, ಅಲ್ಲದೆ ಚೆನ್ನಾಗಿ ನಿದ್ರೆ ಬರುತ್ತದೆ. ಆದ್ದರಿಂದ ರಾತ್ರಿಯಲ್ಲಿ ತಣ್ಣೀರು ಅಥವಾ ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಬಹುದು. ರಾತ್ರಿಯಲ್ಲಿ ಸ್ನಾನ ಮಾಡುವುದರಿಂದ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಮನಸ್ಥಿತಿ ಸುಧಾರಿಸುತ್ತದೆ. ಇದು ನಿಮ್ಮ ಚರ್ಮವನ್ನು ಸಹ ಆರೋಗ್ಯವಾಗಿರಿಸುತ್ತದೆ. ಅಂದಹಾಗೆ ಮುಂಜಾನೆಯ ಸ್ನಾನವು ನಿಮ್ಮನ್ನು ನಿದ್ರೆಯಿಂದ ಎಬ್ಬಿಸುತ್ತದೆ, ನಿಮ್ಮನ್ನು ರಿಫ್ರೆಶ್ ಮಾಡುತ್ತದೆ. ಆದರೆ ನಿದ್ರೆ ಬರಲು ರಾತ್ರಿ ಸ್ನಾನ ಮಾಡಬೇಕು. ಸ್ನಾನ ಮಾಡುವುದರಿಂದ ದೇಹ ತಂಪಾಗುತ್ತದೆ, ನೀವು ಉತ್ತಮವಾಗಿ ನಿದ್ರಿಸಲು ಸಹಾಯ ಮಾಡುತ್ತದೆ. ರಾತ್ರಿ ಸ್ನಾನ ಮಾಡುವುದರಿಂದ ರಕ್ತದೊತ್ತಡ ನಿಯಂತ್ರಣದಲ್ಲಿರುತ್ತದೆ. ರಾತ್ರಿ ಸ್ನಾನ ಮಾಡುವುದು ಪ್ರಯೋಜನಕಾರಿಯಾದರೂ ಕೂಡ ಕೆಲವು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅಂದರೆ ರಾತ್ರಿ ಊಟವಾದ ತಕ್ಷಣ ಸ್ನಾನ ಮಾಡಬಾರದು. ಹೀಗೆ ಮಾಡುವುದರಿಂದ ಜೀರ್ಣಕ್ರಿಯೆಗೆ ತೊಂದರೆಯಾಗುತ್ತದೆ. ವಾಸ್ತವವಾಗಿ ರಾತ್ರಿಯ ಊಟದ ನಂತರ ನಮ್ಮ ದೇಹವು ಜೀರ್ಣಕ್ರಿಯೆಗೆ ಸಕ್ರಿಯವಾಗಿರುತ್ತದೆ. ಈ ಸಮಯದಲ್ಲಿ ಸ್ನಾನವು ಈ ಪ್ರಕ್ರಿಯೆ ಮೇಲೆ ಪರಿಣಾಮ ಬೀರಬಹುದು. ಊಟಕ್ಕೆ ಕನಿಷ್ಠ 1 ಅಥವಾ 2 ಗಂಟೆಗಳ ಮೊದಲು ಅಥವಾ ಮಲಗುವ ಮುನ್ನ ಸ್ನಾನವನ್ನು ಮಾಡಬೇಕು. ರಾತ್ರಿ ಸ್ನಾನ ಮಾಡುವುದರಿಂದ ಸಮಸ್ಯೆ ಉಲ್ಬಣಗೊಂಡರೆ ಕೂಡಲೇ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಚಪಾತಿ ಹಿಟ್ಟನ್ನು ಕಲಸಿ ಫ್ರಿಡ್ಜ್ನಲ್ಲಿ ಇಟ್ಟರೆ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ಸ್: ಎ ಹೊಟ್ಟೆ ನೋವು, ಬಿ ಅಜೀರ್ಣ, ಸಿ ಹೊಟ್ಟೆ ಉಬ್ಬರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ವೀಕ್ಷಕರೇ, ಫ್ರಿಡ್ಜ್ನಲ್ಲಿ ಹಾಲು, ಹಣ್ಣು, ತರಕಾರಿ ಹಾಗೂ ಮಾಡಿದ ಅಡಿಗೆ ಹಾಳಾಗದಂತೆ ಇಡುತ್ತೇವೆ. ಕೆಲವರು ಯಾವಾಗಲೂ ಅನಗತ್ಯ ವಸ್ತುಗಳನ್ನು ಫ್ರಿಡ್ಜ್ನಲ್ಲಿ ಇಡುತ್ತಾರೆ. ಅದರಲ್ಲಿ ಚಪಾತಿ ಹಿಟ್ಟು ಕೂಡ ಒಂದು. ಚಪಾತಿ ಹಿಟ್ಟನ್ನು ಫ್ರಿಡ್ಜ್ನಲ್ಲಿ ಇಟ್ಟರೆ ಹಲವಾರು ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ ಎನ್ನುತ್ತಾರೆ ತಜ್ಞರು. ಫ್ರಿಡ್ಜ್ನಲ್ಲಿ ಇಟ್ಟ ಚಪಾತಿ ಹಿಟ್ಟಿನಲ್ಲಿ ಬ್ಯಾಕ್ಟೀರಿಯಾ ಸುಲಭವಾಗಿ ಬೆಳೆಯುತ್ತದೆ. ಇವುಗಳನ್ನು ತಿನ್ನುವುದರಿಂದ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಮತ್ತು ಅಜೀರ್ಣ ಉಂಟಾಗುತ್ತದೆ. ಚಪಾತಿ ಹಿಟ್ಟು ಕಲಸಿ ಫ್ರಿಡ್ಜ್ನಲ್ಲಿ ಇಟ್ಟರೆ ಮೃದುವಾಗುತ್ತದೆ ಎಂದು ಹಲವರು ಭಾವಿಸುತ್ತಾರೆ. ಆದರೆ ಈ ರೀತಿ ಇಡುವುದರಿಂದ ಚಪಾತಿಯ ರುಚಿಯೂ ಸಹ ಬದಲಾಗುತ್ತದೆ. ಅನಾನಸ್ ಅಥವಾ ಪೈನಾಪಲ್ ಹಣ್ಣನ್ನು ಯಾರು ತಿನ್ನಲೇಬಾರದು? ಆಪ್ಷನ್ಸ್: ಎ ಚರ್ಮದ ಸಮಸ್ಯೆ ಇರುವವರು, ಬಿ ಉಸಿರಾಟದ ಸಮಸ್ಯೆ, ಸಿ ಹೊಟ್ಟೆ ನೋವು, ಡಿ ಊತ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಕೆಲವು ರೀತಿಯ ಆಹಾರಗಳು ಕೆಲವರಿಗೆ ಸೂಕ್ತವಲ್ಲ. ಅದರಲ್ಲಿ ಅನಾನಸ್ ಕೂಡ ಒಂದು. ಹುಳಿ ಮತ್ತು ಸಿಹಿ ರುಚಿಯನ್ನು ಹೊಂದಿರುವ ಅನಾನಸ್ನಿಂದ ಜ್ಯೂಸ್ ಮತ್ತು ಸಲಾಡ್ ಮಾಡಬಹುದು. ವಿಟಮಿನ್ ಎ, ಸಿ, ಮ್ಯಾಂಗನೀಸ್, ಕಬ್ಬಿಣ, ಫೈಬರ್ ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಈ ಹಣ್ಣು ಹೊಂದಿದೆ. ಅನಾನಸ್ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದ್ದರೂ ಇದು ಕೆಲವರಿಗೆ ಹಾನಿಕಾರಕವಾಗಿದೆ. ಚರ್ಮದ ದದ್ದುಗಳು, ತುರಿಕೆ,
ಊತ, ಉಸಿರಾಟದ ತೊಂದರೆ, ವಾಂತಿ, ಅತಿಸಾರ ಮತ್ತು ಹೊಟ್ಟೆ ನೋವು ಇರುವವರು ಅನಾನಸ್ ಅನ್ನು ತಪ್ಪಿಸಬೇಕು. ಜೀರ್ಣಕಾರಿ ಸಮಸ್ಯೆಗಳಿರುವವರು ಕೂಡ ಅನಾನಸ್ ಹಣ್ಣನ್ನು ತ್ಯಜಿಸಬೇಕು. ಕಿಡ್ನಿ ಸಮಸ್ಯೆ ಇದ್ದವರು ಅನಾನಸ್ ತಿನ್ನದಿರುವುದು ಉತ್ತಮ, ಏಕೆಂದರೆ ಇದರಲ್ಲಿ ಪೊಟ್ಯಾಷಿಯಂ ಅಧಿಕವಾಗಿದೆ. ಇದು ಮೂತ್ರಪಿಂಡಗಳ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಆಗಾಗ ಕನಸಿನಲ್ಲಿ ದೆವ್ವ ಕಾಡಿದರೆ ಯಾವ ಸಮಸ್ಯೆ ಇದೆ ಎಂದರ್ಥ. ಆಪ್ಷನ್ಸ್: ಎ, ಮಾನಸಿಕವಾಗಿ ಬಲವಿಲ್ಲ. ಬಿ, ಏನಾಗುತ್ತದೋ ಎಂಬ ಭಯ. ಸಿ, ನಕಾರಾತ್ಮಕ ಆಲೋಚನೆ. ಡಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ವೀಕ್ಷಕರೇ, ಕನಸಿನಲ್ಲಿ ದೆವ್ವವನ್ನು ಕಂಡು ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಹಾಸಿಗೆಯಿಂದ ಎದ್ದು ಕುಳಿತುಕೊಂಡ ಅನುಭವ ಬಹುತೇಕರಿಗೆ ಆಗಿರುತ್ತದೆ. ಭಯದಿಂದ ಎದ್ದಾಗ ಮುಖದ ತುಂಬೆಲ್ಲ ಬೆವರು ಹಾಗೂ ಸುತ್ತಮುತ್ತಲೂ ನೋಡುವುದು ಮಾಮೂಲು. ಸ್ವಲ್ಪ ಹೊತ್ತಿನ ನಂತರ ಅದು ಕನಸೆಂದು ಅರ್ಥವಾಗಿ ನಿಟ್ಟುಸಿರು ಬಿಡುತ್ತೇವೆ. ಇಂತಹ ಕನಸುಗಳು ಎಲ್ಲರಿಗೂ ಸಾಮಾನ್ಯ. ದೆವ್ವ ಒಂದೇ ಅಲ್ಲ, ಕೆಲವರಿಗೆ ಕೆಟ್ಟ ಕ್ಷಣಗಳು ಸಹ ಕನಸಿನಲ್ಲಿ ಬರುತ್ತವೆ, ಹಾಗೆ ಒಳ್ಳೆಯ ಕನಸುಗಳು ಸಹ ಬೀಳುತ್ತವೆ. ಅಂದ ಹಾಗೆ ಪ್ರತಿಯೊಂದು ಕನಸು ಅವರ ಭವಿಷ್ಯದ ಘಟನೆಗಳಿಗೆ ಕಾರಣವಾಗುತ್ತದೆ. ಅಂದರೆ ಕೆಲವು ಚಿಹ್ನೆಗಳ ರೂಪದಲ್ಲಿ ಭವಿಷ್ಯದ ಘಟನೆಗಳನ್ನು ಮುನ್ಸೂಚನೆ ನೀಡುತ್ತದೆ. ಮುನ್ಸೂಚನೆ ನೀಡುತ್ತದೆ ಎಂದು ಅನೇಕ ಜನರು ನಂಬುತ್ತಾರೆ. ಆದರೆ ಕನಸಿನಲ್ಲಿ ದೆವ್ವ ಕಾಣಿಸಿಕೊಳ್ಳಲು ವೈಜ್ಞಾನಿಕ ಕಾರಣವಿದೆ ಎನ್ನುತ್ತಾರೆ ವಿಜ್ಞಾನಿಗಳು. ಜೀವ ಭಯ ಹಾಗೂ ನಾಳೆ ಏನಾಗಬಹುದು ಎಂಬ ಆತಂಕ ಇರುವವರಿಗೆ ಮಾತ್ರ ಕನಸಿನಲ್ಲಿ ದೆವ್ವ ಕಾಣಿಸುತ್ತದೆ. ಈ ಎಲ್ಲ ವಿಷಯಗಳನ್ನು ಕನಸುಗಳ ವಿಜ್ಞಾನ ಅಂದರೆ ಡ್ರೀಮ್ ಸೈನ್ಸ್ ಎಂಬ ಪುಸ್ತಕದಲ್ಲಿ ಬರೆಯಲಾಗಿದೆ. ದೆವ್ವ ಮತ್ತು ಭೂತಗಳ ಅಸ್ತಿತ್ವವು ಜನರ ನಂಬಿಕೆಗಳ ಮೇಲೆ ಅವಲಂಬಿತವಾಗಿದೆ. ದೇವರು ಇದ್ದಾನೆ ಎಂದು ನಂಬುವ ಪ್ರತಿಯೊಬ್ಬರೂ ಕೂಡ ದೆವ್ವವು ಇದೆ ಎಂದು ನಂಬುತ್ತಾರೆ. ತಲೆನೋವು ಕಡಿಮೆಯಾಗಲು ಯಾವ ಜ್ಯೂಸನ್ನು ಕುಡಿಯಬೇಕು? ಆಪ್ಷನ್ಸ್: ಎ, ಬಾಳೆಹಣ್ಣಿನ ಜ್ಯೂಸ್. ಬಿ, ಪೇರಳೆ ಹಣ್ಣಿನ ಜ್ಯೂಸ್. ಸಿ, ಕಿತ್ತಾಳೆ ಹಣ್ಣಿನ ಜ್ಯೂಸ್. ಡಿ, ಕಲ್ಲಂಗಡಿ ಹಣ್ಣಿನ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಡಿ, ಕಲ್ಲಂಗಡಿ ಹಣ್ಣಿನ ಜ್ಯೂಸ್. ವೀಕ್ಷಕರೇ, ಸಂಶೋಧನೆಗಳು ಹೇಳುವ ಹಾಗೆ ಕೆಲವೊಂದು ಆಹಾರ ಪದಾರ್ಥಗಳು ನಮ್ಮ ದೇಹದಲ್ಲಿ ಉರಿಯೂತದ ಪ್ರಭಾವವನ್ನು ಉಂಟುಮಾಡಿ ತಲೆನೋವಿನ ಸಮಸ್ಯೆಗೆ ಕಾರಣವಾಗಬಹುದು. ಆ ಸಂದರ್ಭದಲ್ಲಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಕುಡಿದರೆ ದೇಹವನ್ನು ತಕ್ಷಣ ತಂಪಾಗಿಸುತ್ತದೆ ಮತ್ತು ತಲೆನೋವು ಕೂಡ ಕಡಿಮೆಯಾಗುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ, ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.